ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ ಕೂಡ ಹೊರಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಟಿಫನಿಗೆ ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರೊಳಗಡೆ ನನ್ನ ಮಗ ಮಮ್ಮಿ ಶಾವಿಗೆ ಉಪ್ಪಿಟ್ಟು ಮಾಡಿ ಮಮ್ಮಿ, ತುಂಬ ಚೆನ್ನಾಗಿರುತ್ತೆ, ಒನ್ ಟೈಮಿಗಲ್ವಾ ಅಂತಂದ. ಸರಿ, ಹೇಗಿದ್ದರೂ ಮಧ್ಯಾಹ್ನ ಫಂಕ್ಷನ್ಗೆ ಹೋಗಬೇಕಾಗಿತ್ತು, ಅಲ್ಲೇ ಊಟ ಇರುತ್ತಲ್ವ, ಸರಿ ಬೆಳಗ್ಗೆ ಟಿಫನ್ಗೆ ಒನ್ ಟೈಮಿಗಲ್ವ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಾಯಿತು. ಈ ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ನೋಡಿ ನಿಮಗೆ ಎಷ್ಟು ಮುಟ್ಟಿ ತೋರಿಸ್ತಾ ಇದ್ದೀನಿ ಅಂತಂದರೆ ಎಣ್ಣೆ ಹಿಂಗಿರಬೇಕು, ತುಂಬ ಚೆನ್ನಾಗಿ ತುಂಬ ಉದ್ರುದ್ರಾಗುತ್ತೆ. ಇನ್ನು ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡು ಮಕ್ಕಳಿಗೆಲ್ಲ ಟಿಫನ್ ಹಾಕ್ಬಿಟ್ಟು ಮುಗಿಸ್ಕೊಂಡು ಇವಾಗ ನಾವು ರೆಡಿ ಆಗಿಬಿಟ್ಟು ಫಂಕ್ಷನಿಗೆ ಬಂದಿದ್ದೀವಿ. ಫಂಕ್ಷನಿಗೆ ಬರ್ತಾ ಫಸ್ಟೇ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಇನ್ನು ನಾವು ಹೋಗೋಷ್ಟಕ್ಕೆ ಆಲ್ರೆಡಿ ಎಲ್ಲರೂ ಬಂದಿದ್ರು. ಅಪ್ಪ ಅಮ್ಮ, ನನ್ನ ತಂಗಿ, ಯಜಮಾನ್ರು, ಇನ್ನು ನಮ್ಮ ಅತ್ತೆ ಮಗ, ಆಲ್ಮೋಸ್ಟ್ ಫ್ಯಾಮಿಲಿಲಿ ಎಲ್ಲರೂ ಕೂಡ ಬಂದಿದ್ರು. ಇನ್ನು ನಾವೇ ಲೇಟು, ಯಾಕೆ ಇಷ್ಟು ಲೇಟ್ ಅಂತ ಬೈತಾಯಿದ್ರು. ಹೆಣ್ಮಕ್ಳೆಲ್ಲ ಗೊತ್ತಲ್ಲ, ಮನೆಯಲ್ಲಿ ರೆಡಿಯಾಗಿ ಬರೋದೇ ಲೇಟು ಅಂತ ಬೈದ್ಬಿಟ್ಟು ಅವ್ರು ಇನ್ನೊಂದು ಫಂಕ್ಷನ್ ಇತ್ತಂತ ಅವ್ರು ಓಡ್ತಾ ಇದ್ದಾರೆ ನಮ್ಮ ಅಪ್ಪ ಅವರು. ಇನ್ನು ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ, ಇವಾಗಿನ್ನೂ ಬಂದಿದ್ದು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಅಣ್ಣನ ಮಗಳದೇ ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಫಂಕ್ಷನಿಗೆ ಬಂದಿದ್ದೀವಿ. ಇನ್ನು ನನ್ನ ತಂಗಿಯವ್ರು ಫಸ್ಟ್ ಹೋಗಿದ್ರು. ಸರಿ, ಅದನ್ನೇ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟದ ಹತ್ರ ಬಂದಿದ್ದೀವಿ. ಇವಾಗ ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಊಟ ಅಂದರೆ ತುಂಬ ಚೆನ್ನಾಗಿತ್ತು. ಪಾಯಸ ಮತ್ತು ಒಂದು 2-3 ಥರ ಪಲ್ಯಗಳಿತ್ತು, ಒಬ್ಬಟ್ಟಿತ್ತು, ಕೋಸಂಬರಿ, ತುಂಬ ಚೆನ್ನಾಗಿತ್ತು. ಹಪ್ಳ, ಪಲಾವು, ದೋಸೆ, ಅನ್ನ ಸಾಂಬಾರು, ಅನ್ನ ರಸಮು, ಮಜ್ಜಿಗೆ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಊಟನೂ ಕೂಡ ಮುಗಿಸ್ಕೊಂಡು ಕುತ್ಕೊಂಡಿದ್ದೀವಿ ನಿಮ್ಮ ಮಕ್ಕಳ ಜೊತೆ ಆಟ ಆಡಿಕೊಂಡು. ಕೀರ್ತನ್ ಎಲ್ಲೋಡು ಕೀರ್ತನ್. ಚೀಸ್ ಇನ್ನು ಫಂಕ್ಷನ್ ಕೂಡ ಮುಗೀತು. ಫಂಕ್ಷನ್ ಕೂಡ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಸ್ಟಿಚಿಂಗ್ ಇತ್ತು ಅಂತ ಅಂದ್ಬಿಟ್ಟು ಇನ್ನು ಮದುವೆ ಆಟೋದೆಲ್ಲ ಬ್ಲೌಸ್ ಇತ್ತು, ಸರಿ ಸ್ಟಿಚ್ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕಲ್ಲಿ ಬೋಟ್ ನೆಕ್ ತೊಗೊಂಡಿದ್ದೀನಿ, ಮುಂದೆ ಫ್ರಂಟಲ್ಲಿ ಅವ್ರು ಡೀಪ್ ನೆಕ್ ಬೇಕಂತ ಹೇಳಿದರು. ಸ್ಯಾರಿಗೆ ಟೆಸಲ್ಸ್ ಎಲ್ಲ ಏನು ಹೇಳಿಲ್ಲ, ಸರಿ ಜಿಗ್ಜಾಕ್ ಮಾಡಿಬಿಟ್ಕೊಡಿ ಅಂತ ಹೇಳಿದ್ರು. ಬ್ಯಾಕ್ ಈ ಥರ ಡಿಸೈನ್ ಹೊಲ್ದಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.